ಯಾವುದೇ ಒಂದು ನಗರದಲ್ಲಿ ಸಮಸ್ಯೆಗಳು ಬಂದಾಗ ನೀರಿನ ಸಮಸ್ಯೆ ಇರ್ಬೋದು, ಬೀದಿ ದೀಪಗಳ ಸಮಸ್ಯೆ ಇರ್ಬೋದು, ಹಾಗೆಯೇ ಕಸದ ಸಮಸ್ಯೆ ಏನಿದ್ರು ಕೂಡ ನಮ್ಮ ನಗರ ಗೌರಿಬಿದನೂರು ಅನ್ನೋ ಒಂದು ಆ್ಯಪ್ ಮೂಲಕ ನೀವು ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡಿ ತಕ್ಷಣಕ್ಕೆ ಆದಷ್ಟು ಶೀಘ್ರವಾಗಿ ನೀವು ಇಲ್ಲಿ ಆಫೀಸ್ಗೆ ಅಲ್ದಾಡೋ ಬದಲು ಆನ್ಲೈನ್ ಮೂಲಕ ಸಮಸ್ಯೆಗಳು ಹೇಳ್ಕೊಂಡು ಪರಿಹಾರವನ್ನು ಪಡ್ಕೊಳ್ಳೋಕ್ಕೋಸ್ಕರ ಇವತ್ತಿನ ದಿವಸ ಆ್ಯಪ್ನ ಬಿಡುಗಡೆ ಮಾಡ್ತಾ ಇದ್ವಿ. ಅದರ ಮೂಲಕ ಸಾರ್ವಜನಿಕರು ಅನುಕೂಲ ಪಡ್ಕೋಬೋದು ಅಂತ ಈ ಮೂಲಕ ತಮಗೆ ಕೇಳ್ತೀವಿ. ಗೌರಿಬಿದನೂರು ನಗರಸಭೆಯಿಂದ ಹೊಸ ಹೆಜ್ಜೆ, ನಮ್ಮ ನಗರ ಗೌರಿಬಿದನೂರು ಆಪ್ ಲೋಕಾರ್ಪಣೆ. ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆಗೆ ಈಗ ಡಿಜಿಟಲ್ ಸ್ಪರ್ಶ. ಪ್ಲೇಸ್ಟೋರ್ನಲ್ಲಿ ಲಭ್ಯವಿರುವ ಆಪ್ ಬಳಸಿ ದೂರು ದಾಖಲಿಸಲು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಕರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ RRS ನ್ಯೂಸ್. ಗೌರಿಬಿದನೂರು ನಗರದ ಜನತೆಗೆ ಈಗೊಂದು ಸಿಹಿ ಸುದ್ದಿ. ನಗರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಶೀಘ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಗೆಹರಿಸಲು ಹೊಸ ತಂತ್ರಜ್ಞಾನದ ಮೊರೆ ಹೋಗಲಾಗಿದೆ. ಸಾರ್ವಜನಿಕರ ಉಪಯೋಗಕ್ಕಾಗಿ ನಮ್ಮ ನಗರ ಗೌರಿಬಿದನೂರು ಎಂಬ ವಿಶೇಷ ಆಪ್ ಅನ್ನು ಬಿಡುಗಡೆಗೊಳಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ಗೌರಿಬಿದನೂರು ನಗರಸಭಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಕುಂದುಕೊರತೆಗಳನ್ನು ಅತ್ಯಂತ ವೇಗವಾಗಿ ಮತ್ತು ಪಾರದರ್ಶಕವಾಗಿ ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನಿಡಲಾಗಿದೆ. ಜನಪ್ರಿಯ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಇಂದು ಸಾರ್ವಜನಿಕರ ಉಪಯೋಗಕ್ಕಾಗಿ ನಮ್ಮ ನಗರ ಗೌರಿಬಿದನೂರು ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸಿದರು. ಇನ್ನು ಮುಂದೆ ಸಾರ್ವಜನಿಕರು ತಮ್ಮ ವಾರ್ಡ್ಗಳಲ್ಲಿನ ಕಸದ ಸಮಸ್ಯೆ, ಬೀದಿ ದೀಪ, ಕುಡಿಯುವ ನೀರು ಅಥವಾ ಯಾವುದೇ ಪೌರ ಕಾರ್ಮಿಕರಿಗೆ ಸಂಬಂಧಿಸಿದ ದೂರುಗಳನ್ನು ಕಚೇರಿಗೆ ಅಲೆಯದೆ ಈ ಆಪ್ ಮೂಲಕವೇ ನೇರವಾಗಿ ಸಲ್ಲಿಸಬಹುದಾಗಿದೆ. ಪುಟ್ಟಸ್ವಾಮಿಗೌಡರು ಶಾಸಕರು. ಗೌರಿಬಿದನೂರು ನಗರದ ಸ್ವಚ್ಛತೆ ಮತ್ತು ಅಭಿವೃದ್ಧಿಗೆ ಸಾರ್ವಜನಿಕರ ಸಹಕಾರ ಮುಖ್ಯ. ಈ ನಮ್ಮ ನಗರ ಗೌರಿಬಿದನೂರು ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ಭಾಗದ ಯಾವುದೇ ಸಮಸ್ಯೆಗಳಿದ್ದರೂ ಇದರಲ್ಲಿ ನಮೂದಿಸಿ ಅಧಿಕಾರಿಗಳು ತಕ್ಷಣ ಸ್ಪಂದಿಸುತ್ತಾರೆ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಗರಸಭೆಯ ಆಯುಕ್ತರಾದ ಕೆಜಿ ರಮೇಶ್, ಆರೋಗ್ಯ ನಿರೀಕ್ಷಕರಾದ ನವೀನ್, ನಗರಸಭೆಯ ಎಲ್ಲಾ ಅಧಿಕಾರಿಗಳು, ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್, ಮಾಜಿ ಸದಸ್ಯರು ಹಾಗೂ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಡಿಜಿಟಲ್ ಯುಗದಲ್ಲಿ ನಗರಸಭೆಯ ಈ ಹೊಸ ಪ್ರಯತ್ನಕ್ಕೆ ಜನರಿಂದ ಉತ್ತಮ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ಒಟ್ಟಿನಲ್ಲಿ ತಂತ್ರಜ್ಞಾನದ ಮೂಲಕ ಜನರ ಸಮಸ್ಯೆಗಳಿಗೆ ಮುಕ್ತಿ ನೀಡಲು ಮುಂದಾಗಿರುವ ನಗರಸಭೆಯ ಈ ಕಾರ್ಯ ಸ್ತುತ್ಯಾರ್ಹ.